ಇವ್ರು ಯಾರೋ ನಮ್ಮ ಊರಿಗೆ ಹೊಸಬ್ರು ಇದ್ದಂಗೆ ಇದ್ದಾರೆ, ಯಾರೋ ಬರ್ತಾ ಇದ್ದಾರಲ್ಲ, ಯಾರ ಮನೆಗೂ ಹೋಗೋಕ್ಕೆ ಬರ್ತಾ ಇದ್ದಾರೆ, ಯಾರು ಅಂತ ಗೊತ್ತಾಗ್ತಿಲ್ಲ. ಬಲ್ಲಿ ಹಿಂಗೆ ಬರ್ತಾ ಇದ್ದಾರೆ, ಮಾತಾಡ್ಸೋಣ ಯಾರ ಮನೆಗೆ ಹೋಗ್ತಾರೆ ಅಂತಂದು ಹೇಳಿ ಕೇಳೋಣ. ಯಾರೋ ಹೊಸಬ್ರು ಇದ್ದಂಗೆ ಇದ್ದಾರೆ, ಒಂದು ಹುಡುಗ ಒಂದು ಅವಣ್ಣ ಬರ್ತಾ ಇದ್ದಾರೆ, ಯಾರ ಮನೆಗೂ ಹೊಸಬ್ರಾಗ್ಯಾರ ಇವ್ರು, ನಮ್ಮೂರಿಗೆ ಹೊಸಬ್ರು ಇದ್ದಂಗೆ ಇದ್ದಾರೆ. ಈಗಳೆ ನಾನು ಮಾತಾಡ್ಸೋಣ ಅಂತಿದ್ದೆ, ನನಗಿನ ಮುಂದಾಗಿ ನಿಂಗೆ ಜಾಲೆ ವಿಚಾರಣೆ ತಾಂತೈತೆ, ಯಾರ ಮನೆಗೆ ಬಂದಿದ್ರೆ ಏನು ಎತ್ತ ಅಂತಂದೇಳಿ. ಈ ಅಜ್ಜಿ ಮಾತ್ರ ಸುಮ್ಮನಿರಲ್ಲ ನೋಡಮ್ಮ, ಒಳ್ಳೆಗೆ ಬೋಲೋ ತಲೆ ಕೆಡಿಸ್ಕೊಂತಾರೆ. ಯಾರ ಮನೆಗೆ ಯಾರನ್ನ ಬಂದುಬಿಟ್ರೆ ಯಾರೋ ಹೊಸಬ್ರು ಇದ್ದಂಗೆ ಇದ್ದಾರೆ, ಯಾರೋ ಬಂದಿದ್ದಾರೆ, ಇವ್ರು ನಮ್ಮೂರಲ್ಲ ಅಂತಂದೇಳಿ ಇವತ್ತು ಜಾಲೆ ಅಲ್ಲ ಅಡ್ಗಟ್ಟಿ ವಿಚಾರಣೆ ತಾಂತೈತೆ. ನಮ್ಮಂತಕ್ಕೆ ಬರೋ ನಮ್ಮ ಬತ್ತಿತ್ತು, ನಮ್ಮಂತಕ್ಕೆ ಬರೋದೇ ಅಲ್ಲೇ ನಿಂತ್ಕೊಂಡೇ ಐತಿ. ಹೆಂಗೇನೆ ಅವ್ರು ಬಂದರೆ ಅಲ್ಲೇ ಕೇಳೋಣ ಅಂತ ನಾನು ಇಲ್ಲಿ ನಮ್ಮಂತಕ್ಕೆ ಬಂದಾಗ ಕೇಳೋಣ ಅಂತ ಇದ್ದೆ. ಅಲ್ಲೇ ಮುಂದಾಗೆ ಕೇಳ್ತೈತಿ ಅಜ್ಜಿ. ಯಾಕಮ್ಮ ನಿಲ್ಲಿಸ್ಮಕ್ಕ ಹಿಂಗೆ ನಿಂತ್ಕೊಂಡಿದೀಯಾ? ಯಾರನ್ನ ನೋಡ್ತಿರಂಗದಿ, ಯಾರನ್ನ ಕಾಯ್ತಿರಂಗದಿಯಲ್ಲೇ ಉಂಟೇನೆ ಅಲ್ಲಿನೇ ಹೊತ್ತು ಮುಂಚೆ ನಿಂತ್ಕೊಂಡಿದ್ಯಾ? ಆತೆ ಬೊತ್ಕೆಲ್ಲನ ಒಳಗೊಳ್ತು ಆಗ್ಲಿದ್ದ ನೋಡ್ತಿದ್ದೀನಿ, ಹೊರಗೇ ಇದೆಯಮ್ಮ, ಎಲ್ಲ ಆಗೈತೆ ಬೊತ್ಕೊತ್ತು ಮುಂಚೆ ಯಾಕೆ ಮಾಡಿದ್ದೆ ನೀನು? ನಾನು ಒಂಬತ್ತು ಇದ್ರು ಇರಲಿ, ನೀನು ಅಲ್ಲಿ ಯಾರೋ ಬತ್ತಿದ್ರಲ್ಲ ಅವ್ರನ್ನ ಅಡ್ಗಟ್ಟಿ ಕೇಳ್ತಿದ್ದೆ ಎಲ್ಲಿಗೆ ಬಂದಿದ್ದಾರಂತೆ ಅವರು. ನಾನು ನಮ್ಮೂರಲ್ಲ ಇಲ್ಲೇ ಬರ್ತಾರೇನೋ ಮಾತಾಡ್ಸೋಣ, ಯಾರನ್ನೋ ಹುಡುಕ್ಯಾಡ್ತಿದ್ದಂಗಿತ್ತು, ಯಾರ ಮನೆಗೆ ಬಂದವ್ರ ಅಂತಂದೇಳಿ ಕೇಳೋಣ ಅಂತಿದ್ದು. ನೀ ಕೇಳ್ತಾ ನಿಂತಿದ್ದಲ್ಲ ಯಾರ ಮನೆಗೆ ಬಂದವ್ರಂತವ್ರು, ಯಾಕೆ ಬಂದವ್ರಂತೆ, ಯಾವ ಊರರಂತೆ? ಅವರು ಕಸನೊಳ್ಳ್ಯಾರ ರಂಗಸಮ್ಮಣ್ಣವ್ರ ಮನೆಯೇ ಹುಡುಕಿ ಬಂದಿದ್ದಾರೆ. ಅದಕ್ಕೆ ನಾನು ಕೇಳಿದೆ ಯಾವೂರಣ್ಣ ಅಂತಂದಂದೆ, ಬೇತೂರು ಅಂತಂದು ಅಂದರು. ಬೇತೂರಿದ್ದೆ ಇಲ್ಲಿಗೆ ಯಾರ ಮನೆಗೆ ಅಂತಂದಂಬತ್ತಿಗೆ ಕಸನಹಳ್ಳಿ ರಂಗಸಮ್ಮಣ್ಣವ್ರ ಮನೆಗೆ ಬಂದಿದ್ದೀವಿ ಕಣಮ್ಮ ಅಂತಂದು ಅಂದರು ಅಮ್ಮ. ಯಾಕೆ ಬಂದವ್ರಂತೆ, ಯಾಕೆ ಏನು ಇವ್ರೇಂತೂ ಗೊತ್ತಿರಲಿಲ್ಲಮ್ಮ ಅವ್ರ ಮನೆಗೆ, ಅವ್ರ ಸಂಬಂಧಿಕರೇ ಅಲ್ವೇ ಅಲ್ಲ, ಇವ್ರು ಯಾರೋ ಹೊಸಬ್ರು ಇದ್ದಂಗೆ ಇದ್ದಾರೆ. ಅವೆಲ್ಲ ನಾವು ಯಾಕೆ ಹೇಳೋ ನೋಡಿಗೆ ಯಾಕೆ ಬಂದಿದ್ದಾರೆ ಏನು ಅಂತಂದು ಹೇಳಿ ಹಂಗೋ ಅಂದರು. ಅವ್ರ ಮನೆ ಎಲ್ಲೈತೆ ಅಂತಂದ್ರೆ ಬರ್ರಿ ಇದೇ ದಾರಿಗೆ ಇರೋದು ಅಂತಂದು ಅಂದೆ. ಅಲ್ಲಿ ನಿಂತ್ಕೊಂಡಿದ್ರು ತಂದೆ ಮಗ ಇಬ್ಬರು ಬಂದಿದ್ದಾರೆ, ಇಲ್ಲೇ ಬರ್ತಾರೆ ತಡಿ ಕೇಳಿವಂತೆ ನೀನೇನೆ. ಹಬ್ಬಬ್ಬ ನಿಂಗಜ್ಜಿ ಅಷ್ಟು ಕೇಳಿರಳು ನೀನು. ಯಾರ ಮನೆಗೆ ಬಂದಿದ್ರೆ ಯಾಕೆ ಬಂದಿದ್ರು ಅಂತ ವಿಚಾರಣೆ ತಾಮ್ದಲೇ ಬತ್ತೀಯೇನಮ್ಮ ನೀನು. ನೀನು ನೋಡು ನನಗೆ ಹೇಳೋದ ತಿರ್ಗಾಲೇನೆ, ನೀನೇ ಕೇಳಮ್ಮ ಯಾರ ಮನೆಗೆ ಬಂದವ್ರು ಯಾಕೆ ಬಂದವ್ರೆ ಅಂತಂದು ಹೇಳಿ. ಒಂದು ರಾಸ ತಕ್ಕ ನಿಂತ್ಕೊಂಡಿದ್ದೀಯಾ, ಯಾಕೆ ಬಂದವ್ರಂತೆ ಅಂದರೆ ಯಾಕೆ ಬಂದವ್ರ ನೀನೇ ಕೇಳಮ್ಮ ಅಂತಂದು ಅಂತೀಯ. ಕೂಕಳ್ತಾ ಇಲ್ಲಿ ಬರಲಿ ನಾನೇ ಕೇಳ್ತೀನಿ, ಕೇಳ್ಕೊಂಬಂದಿದ್ದೀನಿ, ನಿಂಗೆ ಹೇಳೋಕ್ಕೆ ಕಷ್ಟ. ಅಲ್ಲ ಯಜಮಾನ್ರದ್ದು ಯಾವ ಊರು, ಎಲ್ಲಿಗೆ ಬಂದಿದ್ದೀರಣ್ಣ ನೀವು, ಯಾರ ಮನೆಗೆ ಬಂದಿದ್ದೀರಾ? ಹಾಂ, ನಾವು ಈಗಳಮ್ಮ ನಮ್ಮದು ಬೇತೂರು ಕಸನಹಳ್ಳಿ ರಂಗಸಮ್ಮಣ್ಣವ್ರ ಮನೆಗೆ ಹೆಣ್ಣ ನೋಡೋಕ್ಕೆ ಬಂದಿದ್ವಿ ಕಣಮ್ಮ. ಎಲ್ಲೈತೆ ಅವ್ರ ಮನೆ, ಈಗ ಇಲ್ಲೇ ಮುಂದೆ ಅಂತಂದಂದರು, ಅದಕ್ಕೆ ಬಂದ್ವಿ ಕಣಮ್ಮ. ಎಲ್ಲೈತಮ್ಮ ಅವ್ರ ಮನೆ? ಈಗ ಇಲ್ಲೇ ನಮ್ಮ ಮನೆ ಬಿಟ್ಟು ಆಗ ಮೂರನೇ ಮನೆ ಐತಲ್ಲ ಅದೇ ಸೀಟಿನ ಮನೆ ಅವ್ರದ್ದು. ನಿಮ್ಮ ಮಗ ಏನು ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ, ಎಷ್ಟು ಜನ ಅಣ್ಣ ತಮ್ಮಗಳು ಏನಣ್ಣ? ನಮ್ಮ ಹುಡುಗ ಒಬ್ಬನೇ ಕಣಮ್ಮ, ಹೆಣ್ಣಿಲ್ಲ ಗಂಡಿಲ್ಲ, ಇವನು ಒಬ್ಬನೇ ಇರೋದು ನಮಗೆ. ಇವನು ಒಬ್ಬನೇ, ಇವನು ಬೆಂಗಳೂರಾಗೆ ಎತ್ತ ಕೆಲ್ಸಕ್ಕೆ ಹೋಗ್ತಾನೆ ಕಣಮ್ಮ. ಅವನು ನಮಗೆ ಗೊತ್ತಾಗಲ್ಲ ಅವೆಲ್ಲ ಹೇಳೋದು, ಏನೋ ಕೆಲ್ಸಕ್ಕೆ ಹೋಗ್ತಾನೆ. ನಾನು ನನ್ನ ಹೆಂಡತಿ ಇವನು ಇರೋದು, ನಾವು ಇಲ್ಲೇ ಇದ್ದೀವಿ ಊರಾಗೆ, ಹೊಲ ಜಮೀನು ಮಾಡಿಸ್ಕೊಂಡು ಇವನು ಬೆಂಗಳೂರಾಗೆ ಇದ್ದಾನೆ. ಅದಕ್ಕೆ ಇವ್ರ ಮನೆಗೆ ಒಂದು ಹೆಣ್ಣು ಐತೆ ಅಂತಂದು ಹೇಳಿದ್ರು, ಅದಕ್ಕೆ ಬಂದ್ವಿ ಕಣಮ್ಮ. ಈಗ ಹೋಗ್ರಿ, ಈಗ ಇದೆ ನಾನು ಹೇಳಿನಲ್ಲ ಮೂರನೇದು ನಮ್ಮ ಮನೆ ಬಿಟ್ಟು ಅತ್ಲಾಗ ಮೂರನೇದು ಸೀಟಿನ ಮನೆ ಅಂತಂದೇಳಿ ಹೋಗ್ರಿ. ಇದ್ಯಾಕಜ್ಜಿ ನಿಂಗಜ್ಜಿ ಈ ಪಾಟಿ ಆಶ್ಚರ್ಯವಾಗಿ ನೋಡ್ತಿದ್ದೀಯಾ? ಅವ್ರಿನ್ನ ಯೋಚನೆ ಬಂದ್ಕೊಂಡು ಹೋಗ್ಯದವ ಏನು ಕತ್ತೀಯ, ವ್ಯವಸಾಯದವ ಏನು ಕತ್ತೀಯ? ಅವ್ರಿನ್ನ ಇವ್ರನ್ನೂ ಒಪ್ತಾರ ಇಲ್ವ, ಒಬ್ಬನೇ ಮಗ ಅಂತಂದಂದ್ರು ನೀನು ಹಂಗೆ ಬಾಯಿ ಮಕ್ಕ ಈಕೆಂತ ಇದೀಯ, ಒಬ್ಬನೇ ಮಗ ಕೊಡ್ತಾರೆ ಹೇಳು ಅಂತಂದೇಳಿ. ಅದ್ರಾಗೂ ಕೆಲಸ ತಗೋದಾನೆ, ಹೆಣ್ಣಿಲ್ಲ ಗಂಡಿಲ್ಲ. ಇವ್ರಿಗೂ ಅವ್ಯಸ್ ಗಂಡು ಬಂದವ, ವ್ಯಸ್ ಜರ್ದದಾರಿ, ಇವರು ಬದ್ವಾಗಿ ಒಪ್ತಾರೆ. ಅದೇನ ನಿಜ ಹೇಳು, ಎಷ್ಟು ಜನ ಬಂದಿದ್ದಾರೆ, ಒಬ್ಬರನ್ನ ಒಪ್ಪುತ್ತಾರೆ, ಒಂದಲ್ಲ ಒಂದು ಯಾವುದಾದ್ರು ಒಂದು ಹೆಸರಿಕ್ತಾರೆ. ಇಲ್ಲ ರಮ್ಮ ಹೆಸರಿಕ್ತಾಳೆ, ಇಲ್ಲಾಂದ್ರೆ ಆ ಹುಡುಗಿ ಹೆಸರಿಕ್ತಾಳೆ. ಅಯ್ಯೋ ಅವ್ರು ಯಾರನ್ನ ತಾನೇ ಒಪ್ತಾರೆ ಹೇಳು. ಇನ್ನು ಇವ್ರನ್ನ ಏನಂತಾರೆ, ಒಬ್ಬನೇ ಮಗ ಅಂತಂದು ಹೇಳಿ ಗೌರ್ಮೆಂಟ್ ಕೆಲಸ ಆಗಬೇಕಾಗಿತ್ತು ಅಂತಂದಂತಾರೆ. ಗೌರ್ಮೆಂಟ್ ಕೆಲಸದವ್ರು ಬಂದರೆ ಎಷ್ಟು ಜನ ಇದ್ದಾರೆ ವಾಲಿಲ್ಲ ಅಂತಂದಂತಾರೆ. ಗೌರ್ಮೆಂಟ್ ಕೆಲಸನೂ ಇರಬೇಕು, ವಾಲಿ ಇರಬೇಕು ಅಂತಂದಂತಾರೆ. ಒಂದಲ್ಲ ಕಣೆ ತಾಯಿ, ಅವಳಿರೋ ಸ್ಯಾಂದಕ್ಕೆ ಏನು ಹಂಗೆ ಜರ್ದವ್ರಿಗೆ ಏಟೋ ಎಣ್ಣಿಗೆ ಡಿಮ್ಯಾಂಡ್ ಐತೆ ಅಂತಂದು ಹೇಳಿ ಹಿಂಗೆ ಮಾಡಿರ ಆಗುತ್ತೆ ನಮ್ಮನೆ. ಪಾಪ ಹುಡುಗನೂ ಚೆನ್ನಾಗವನೆ ನೋಡು, ಒಬ್ಬನೇ ಮಗ, ಅತ್ತೆ ಮಾವ ಇಲ್ಲೇ ಇರ್ತಾರೆ ಒಳ್ಳೆಗೆ. ಅವರು ಬೆಂಗಳೂರಾಗ ಇರ್ತಾನೆ, ಗನವಾ ಸುಖವಾಗಿರ್ತಾರೆ, ಹೊಲ ಮನೆ ಎಲ್ಲ ಐತಂದು ಗನವಾ ಕೊಡ್ಬೋದು. ಇನ್ನು ಇವ್ರಿಗಿನ್ನ ಏನೇ ಹೆಸ್ರಿಕ್ತಾರ, ಇನ್ನು ಯಾವ್ಯಾವೋ ಊರವ್ರು ಎಷ್ಟು ಜನ ಒಂದು ದಿನಕ್ಕೆ ಒಬ್ಬರಾದ್ರೂ ಬಂದೇ ಬರ್ತಾರೆ. ವಾರದಾಗ 3-4 ಜನ ಬಂದು ಹೋಗ್ತಾರೆ ಅವ್ರ ಮನೆಗೆ. ಉದ್ದಕ್ಕೈದಾನೆ ಅಂತ ಒಂದು ಸಲ ಅಂತಾರೆ, ನಾನು ಉದ್ದಿದ್ರೆ ಕುಳ್ಳಿದ್ರೆ ಕುಳ್ಳಕ್ಕದಾನೆ ಅಂತಾರೆ. ಆಮೇಲೆ 2-3 ಜನ ಆದರೆ ಇಸೊಂದು ಜನ ಇದ್ದಾರೆ ಅಂತಾರೆ. ಇವ್ರಿಗೆ ಹಂಗೆ ಜೋಡಿ ಏನು ಅಳತೆ ಮಾಡಿ ತರೋಕ್ಕಾಗುತ್ತೆ. ದಪ್ಪಕೈದಾನೆ ಅಂತಾರೆ ದಪ್ಪಗಿರೋರ್ನ, ತೆಳ್ಳಗಿರೋನ್ನ ಹಂಗೆ ಪಿಳ್ಳೆ ಕಡ್ಡಿದ್ದಂಗೆ ಇದ್ದಾನೆ, ಹಂಗೆ ಕಾಯಿಲೆನ ಇದ್ದಂಗೆ ಇದ್ದಾನೆ ಅಂತ ಜರೀತಾರೆ. ಕಸನಳ್ಳರ ಮನೆಗೆ ಯಾರ ನೆಂಟರು ಬಂದವ್ರು ಕಣಕ್ಕ, ಇಲ್ಲೇ ನಿಮ್ಮಂತ ಕಸಿ ಹೋದ್ರು ಒಬ್ಬನೇ ಮಗ ಅಂತಂದಂತಿದ್ರು. ನೋಡಿದ್ರೆ ಹುಡುಗಳೆ ಚೆನ್ನಾಗದಾನ ಅಲ್ಲಿ. ರಾಜಮ್ಮ ಇಂಥವ್ರು ಚೆನ್ನಾಗಿರೋರು ಎಷ್ಟು ಚೆನ್ನಾಗಿ ಬಂದೋಗಿದ್ದಾರೆ. ತೋಟ ಇರಬೇಕಾಗಿತ್ತು ಅಂತ ಹೊಲ ಮನೆ ಜಾಸ್ತಿ ಇರೋರು ಬಂದವ್ರೆ ಅಂತಂದರೆ
ಬಿಡು ಬರೇ ಇದೇ ಜಮೀನು ತಗೊಂಡು ಏನು ಮಾಡ್ತೀಯ, ಓದಿರೋರಾಗಬೇಕು ಕೆಲಸದಾಗಿರೋರಾಗಬೇಕು ಅಂತಂದಂದರು. ಆ ಕೆಲಸದಾಗಿರೋರು ಬಂದರೆ ಜಮೀನಿಲ್ಲ, ಬರೀ ಕೆಲಸ ಒಂದೇ, ಕೆಲಸ ಬಿಟ್ಟ ಮೇಲೆ ಇನ್ನೇತು ಜನ್ಮ ಮಾಡ್ತಾರೆ ಇವಾಗ ಅಂತಾರೆ. ಆಮೇಲೆ ನಾದ್ನೇರು ಇರಬಾರ್ದು ಅಂತಾರೆ. ನಾದ್ನೇರು ಯಾರೋ ಒಬ್ರು ಗೌರ್ಮೆಂಟ್ ಕೆಲಸ ಇದ್ದು ಹೊಲ ಮನೆ ಇದ್ದು ಎಲ್ಲ ಇದ್ದೂ ನಾದ್ನಿಯನ ಪರ್ದಾಟ್ಕೊಂಡು ಬಂದು ಮನೆಯಾಗೈತೆ ಅಂತಂದಂಬತ್ತಿಗೆ ಅದನ್ನು ಬೇಡ ಅಂತಂದಂದರು. ಹೊತ್ತತ್ರ ಆಲೆ ಕೂಡ ಮಟ್ಟಕ್ಕನ ಬೆಳೆದಿದ್ರು, ತಿರ್ಗಾಲೆ ಬೇಡ ಅಂತಂದಂದರು. ನಾದ್ನೇರು ಕುಟ್ಯಾರು ಸವಾಸನೆ ಬೇಡ, ಅವ್ರು ಕುಟ್ಯಾರು ಕ್ಯಾತೆ ಮಾಡ್ತಾರೆ ಅಂತಂದೇಳಿ. ಲಕ್ಷ್ಮಕ್ಕಯ್ಯ ಹಿಂಗೆ ಜರಿತಾ ಹೋಗ್ಲಿ, ಕೊನೆಗೆ ಎಲ್ಲದಕ್ಕಿಂತ ಕಡಿಯದ್ದೇ ಸಿಗೋದು. ಯಾರನ್ನ ಒಬ್ಬರಿಗೆ ಬಂದವ್ರಿಗೆ ಒಪ್ಕೋಬೇಕು. ಅವು ಯೋಸ್ಕೊಂಡು ಏನೋ ಏಟೋ ಡಿಮ್ಯಾಂಡ್ ಐತೆ ಅಂತಂದೇಳಿ ಇನ್ನು ಯಾವಾಗ ಮದುವೆ ಮಾಡೋಣ ಅಂತ ಇದ್ದಾರೆ. ಈಗ ಆಗ ಅಂತಂದೇಳಿ ಆಲೆ ಮಗಳದು ರೀತಿನೇ ಕೆಟ್ಟೋಗುತ್ತೆ. ಹೆಣ್ಮಕ್ಳದ್ದು ವಯಸ್ಸು ಸರಿಯಾಗಿ ಮದುವೆ ಆಗ್ಬೇಕಮ್ಮ. ಈಗ ಒಂದು ಹಣ್ಣು ಅಂತಂದಂತೀವಿ, ಮಾಗಿದ ಮೇಲೆ ಅದಕ್ಕೆ ಸರಿಯಾಗಿ ತಿಂದರೆ ಅದು ರುಚಿ ಅನ್ನಿಸ್ತೈತೆ. ಅದು ಬಿಟ್ಬಿಟ್ಟು ಹಂಗೆ ಕೆಮ್ಮಕ್ಕಾಗುತ್ತೆ. ಜಾಸ್ತಿ ಸಾನ ಇಕ್ಕೊಂಡ್ರೆ ಅದೇನೇನು ಕೊಳ್ತೋಗುತ್ತೆ. ಹಂಗೆ ಹೆಣ್ಮಕ್ಳು ಅದೇನೋ ನಿಜ, ಅವ್ರಿಗೆ ಅರ್ಥವಾದರೆ ಸರಿ. ಅಯ್ಯಪ್ಪ ಹೇಳಿದ ಮಾತಾ ಕೇಳ್ತಾರೆ. ಮನೆಯಾಗೆ ಗಂಡಸ್ರು ಹೇಳಿದ್ದ ಅವ್ರ ಅಮ್ಮ ಇಂದು ಅವಳ್ದೇನೆ ಯಾವನ ಬರಲಿ ಹಂಗೆ. ಆಮೇಲಿಂದ ಅತ್ತೆ ಮಾವ ದಿಮ್ಗಿರೋರು ಬಂದರೆ ಅಯ್ಯೋ ದಿಮ್ಗದಾರ ಅವ್ರ ಕೂಟ ಆರಮ್ಮ ಅಂತಂದಂತಾರೆ. ಅವ್ರಿಗೆ ಯಾರು ಇರೋರಾಗಬಾರ್ದು, ಗಂಡ ಹೆಂಡ್ತಿ ಇಬ್ಬರೇ ಇರೋರಾಗಬೇಕು, ಮಜಾ ಮಾಡ್ಕೊಂಡು ತೊಂದಕರಾಗಬೇಕು. ಎಷ್ಟೋ ಡಿಮ್ಯಾಂಡ್ ಐತೆ, ಅಲ್ಗೂ ಎಷ್ಟು ಚೆಂದ ಬಂದಿದ್ದಾರೆ. ಎಲ್ಲ ಇಕ್ ಮಾಡ್ಕೊಂಡು ಹೋಗ್ತೀವಿ, ಒಡವೆ ತತ್ತೀವಿ, ಹೊಸ್ತ ತತ್ತೀವಿ ಅಂತಂದೇಳಿ ಕೊಡ್ತೀವಿ ಅಂತಂದಂತಾರೆ. ಇನ್ನೊಂದ್ಸಲಿಗಾಲೆ ದೇವ್ರು ಹೋಗಿ ಕೊಡಲಿಲ್ಲ, ನಮ್ಮ ಮನೆಗೆ ಬೇಡ ಅಂದರು, ನನ್ನ ಮಗಳು ಒಪ್ಪಲಿಲ್ಲ ಅಂತ ಯಾವುದಾದ್ರೂ ಒಂದು ಗೊಡ್ರಾಗ್ಲೇ ಎಳಿತಲೇ ಇರ್ತಾರೆ. ಇನ್ನು ಇವ್ರಿಗೇನು ಹೇಳ್ತಾರೆ? ಅವ್ರು ಯಾರು ಹಂಗೇನೊಳ್ಳೆಯವ್ರು ಒಬ್ರು ಬಂದಿದ್ರಮ್ಮ, ಬೋಲ್ ಚೆನ್ನಾಗಿದ್ದ ಒಂದು ಮನೆ ಕಡಿಗೂ ಅದೆಲ್ಲನ. ತಲೆಗೆ ಕೂದಲೆಲ್ಲ ಉದ್ರವೇ ಪಾಣಿ ಇದ್ದಂಗೆ ಇದ್ದಾನೆ, ವಯಸ್ಸಾಗೈತಿ ಅಂತಂದೇಳಿ. ಗನ್ವಾಗ 1.5 ಲಕ್ಷ 2 ಲಕ್ಷ ಸಂಬಳ ಅಂತಿ, ಗನ್ವಾಗ ಸುಖವಾಗಿರ್ಬೋದಾಯ್ತು, ಹೊಟ್ಟೆಗಳು ಕೂಳಾಡ್ದಂಗೆ. ತಲೆಗೆ ಕೂದಲೊಂದಿಲ್ಲ, ಎಲ್ಲ ಉದ್ರಿದಾವೆ, ಹಂಗೆ ವಯಸ್ಸದನ್ನ ಇದ್ದಂಗೆ ಇದ್ದಾನೆ ಅಂತಂದಂದರು. ಅವ್ರು ಯಾರ ಮನೆಗೆ ಇವ್ರು ಬೇರೆಯವ್ರ ಮನೆಗೆಲ್ಲ ಮದುವೆ ಮಾಡ್ಕೊಂಡ್ರೆ ಗನ್ವಾಗಿ ಇಕ್ಕೊಂಡಿದ್ದಾರೆ ಅಂತ. ಸುಖವಾಗಿದ್ದಾಳೆ, ಹುಡುಗಿ ಬರ್ತಾಳೆ, ಕಾರ್ನಾಗ ಬರ್ತಾಳೆ, ಹೆಂಗೈತಾರೆ ಹಿಂಗೇನೆ. ಇವು ಹಿಂಗೆ ಜರ್ದು ಇನ್ನೂ ಮದುವೆ ಆಗೋದ್ರಾಗೆ ಇದ್ದಾವೆ. ಇನ್ನು ಅವಳು ಓದ್ಬಿಟ್ಟು ಇನ್ನು ಕ್ಯಾಂಪ್ಗಿದ್ದು ಯಾವ್ದಾನ ಗೌರ್ಮೆಂಟ್ ಕೆಲಸದಾಗೆ ಇದ್ದಿದ್ರಿಂದ ಯೋಟ್ ಜರಿಯನಮ್ಮ. ಏನೋ ಒಂದಿಟ್ಟು ಬಣ್ಣವಾಗಿರೋ ಹೊತ್ತಿಗೆ ಈ ಪಾಟಿ ಜರಿತಾಳೇನೋ ಒಬ್ಬಳೆ ಮಗಳು ಅಂತ ಸುಖವಾಗಿ ಸಾಕ್ಯವ್ರಿ. ಅವಳೇನು ಕೆಲ್ಸಕ್ಕೆ ಹೋಗ್ತಾಳೇನಮ್ಮ. ಕೆಲಸದಾಗಿರೋರು ಅವರು ಕೆಲಸದಾರನೇ ಕೇಳ್ತಾರೆ. ಈ ಅಮ್ಮ ಕೆಲಸದಾಗಿರೋದೆ ಅಂತ ಅಲ್ಲ, ಅವರು ನನ್ನ ಹೆಂಡ್ತಿನೂ ಕೆಲಸದಾಗಿರ್ಬೇಕು ಅಂತಾರೆ. ಕೆಲಸದಾಗಿರೋರು ಯಾರು ಬರ್ತಾರೆ ಈ ಕಾಲದಾಗೆ? ಕೆಲಸದಾರ ನೋಡಿ ಕೆಟ್ಟಿರ್ತಾರೆ. ಆಲೇನೆ ಈ ಅಮ್ಮಗೆ ಕೆಲಸದಾರು ಎಲ್ಲ ಹೊಲ ಮನೆ ಇರೋರು, ಅತ್ತೆ ಮಾವ ಇದಾಗಿರೋರು, ನಾದ್ನಿಲ್ದಂತಾರು ಇರಬೇಕು ಅಂತಂದ್ರೆ ಎಲ್ಲನೂ ಕೇಳಿರಿ. ಇವರು ಹಂಗೆ ಇರ್ಬೇಕಲ್ಲ. ಅಲ್ಲ ಕಣೆ, ಹುಂಚೆಣ್ಣು ಬಡಿಯೋಕೆ ಬರ್ತಾರೆ, ಹೋಗಿ ಹುಂಚೆಣ್ಣು ಹಾತ್ಕೊಂಬರೋಣ ಅಂತಂದ್ರೆ ಬಂದು ಇಲ್ಲಿ ಮೀಟಿಂಗ್ ಮಾಡ್ತಾ ಕುಂತ ಇದೆಯಾ? ಯಾರ ಮನೆಗೆ ಯಾರನ್ನ ಬರಲಿ, ಮದುವೆನ ಮಾಡಲಿ, ಮುಂಜಿನ ಮಾಡಲಿ, ನಿನ್ಗೇನು ಬೇಕೋ ಯಾರನ್ನ ಬರಲಿ, ಬೋಲ್ ತಲೆ ಕೆಡಿಸ್ಕೊಂತೀರ ನೀವು. ಅವ್ರ ಕೊಟ್ಟನ ಕೊಡಲಿ, ಬಿಟ್ಟನ ಬಿಡಲಿ, ಸುಮ್ಮನೆ ಇರೋ ನಂಬಲ್ಲ. ಎಲ್ಲದೂ ನೀವೇ ಮಾತಾಡ್ತೀರ. ಸುಮ್ಮನೆ ರೀ, ಅವ್ರು ಯಾರಿಗಾನ ಕೊಟ್ಕೊಂಬ್ಲಿ, ಏನನ್ನ ಮಾಡ್ಕೊಂಬ್ಲಿ. ಎದ್ದು ಬಾ ಹೋಗೋಣ, ಹೋಗಿ ಹುಂಚೆ ಮರನ ಬಡಿಯೋಕೆ ಹೋಗ್ಯಾರ, ಹುಂಚೆಣ್ಣು ಹಾತ್ಕೊಂಡು ಬರೋಣ. ಬಂದಿಲ್ಲಿ ಮೀಟಿಂಗ್ ಮಾಡ್ಕೊಂಡು ಕೂಕೊಂಡು ಸುಮ್ಮನೆ ಅವ್ರ ಮನೆಗೆ ಅವ್ರು ಬಂದಿದ್ರು ಇವ್ರು ಬಂದಿದ್ರು ಅಂತಂದು ಹೇಳಿ ಬರೇ ಕಂಡಾರ ಒಳ್ಕೊಂಡ್ರೆ ನಮಗೆ ಬರೋದೇನೈತೆ? ಬೈತಾರೆ ಮನೆಯಾಗೆ, ಅವರೆಲ್ಲ ಕುಟ್ಕೊಂತಾರೆ. ಬಂದು ಹೋಗಿ ಚೆನ್ನಾಗಿತ್ತು ಹುಂಚೆಣ್ಣು ಎಲ್ಲನ ಬಡ್ದವ್ರೆ ಹಾತ್ಕೊಂಡು ಬರೋಣ, ಬಾ ಹೋಗೋಣ. ಈಗ ನಮ್ಮ ಎಲ್ಲ ನಾವು ಚೆನ್ನಾವತ್ತು ಪುಕ್ಕಮ್ಮನಂತ ಬಂದರೆ ಇವು ಅಜ್ಜಂದೊಂದು ಕಾಟ ಅಲ್ಲೇ ಹುಡಿಕೊಂಬಂದ್ಬಿಟ್ಟೆ. ನಾನೆಲ್ಲ ಬತ್ತಿದ್ದೆ, ಹೋಗಕ್ಕಿಲ್ಲ ಮ್ಯಾಟ್ ಬರೀ ಹೊಡ್ಕೊಂಡು ನಾನೆಲ್ಲ ಬತ್ತಿದ್ದೆ. ನಾನು ನೋಡಿರಲಿಲ್ವೇ, ನಿನ್ನೆ ನನ್ನ ಕರ್ಕೊಂಡೇ ಹೋಗ್ಬೇಕೆ ನಡಿಯ ಮರಯ್ಯ. ಪಾಪ ಹೋಗು, ಕಸನಹಳ್ಳಿ ರಂಗಸಮ್ಮಣ್ಣವ್ರ ಮನೆಗೆ ಯಾರನ ಹೊಸಬ್ರು ಹೆಣ್ಣು ನೋಡೋಕ್ಕೆ ಬಂದಿದ್ರು, ಇದರ ಹೋದ್ರ ನೋಡ್ಕೊಂಬತ್ತೀಯ ಹೋಗಿ? ಹೋಗಮ್ಮ, ನಾನು ಹೋಗಲ್ಲ. ನನಗೆ ಊಟಕ್ಕೆ ಬಿಟ್ಟಿದ್ರು ಮನೆ ತಕ್ಕೆ ಇವತ್ತು. ಯಾಕನ ನೀರು ಬಿಟ್ಟಿಲ್ಲ, ರೇಷನ್ ಬಂದಿಲ್ಲ ಅಂತಂದೇಳಿ ಇವತ್ತು ಬಿಸಿ ಊಟ ಮಾಡಿರಲಿಲ್ಲ. ಮನೆ ತಕ್ಕೋಗಿ ಉಂಡು ಬರೋಗ್ರಿ ಅಂತಂದ್ರು. ಅದಕ್ಕೆ ಬಂದು ನಮ್ಮನ್ನ ಮೇಷ್ಟ್ರು ಬೈತಾರೆ. ನಾನು ಹೋಗಲ್ಲ. ಹೋಗು, ಯಾಮನ್ಗೆ ಯಾರನ ಬರಲಿ ಹೇಳವ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಹೋಗಿ ನೀನು ನೋಡ್ಕೊಂಬರವು, ಇಲ್ಲಿ ಕೂಕೊಂಡು ಮಾತಾಡೋ ಬದಲು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆಯಾಗೂ ಮತ್ತು ಪಕ್ಕದ ಮನೆಯಾಗೂ ಯಾರ ಮನೆಗಾನ ಯಾರನ್ನ ಬಂದರೆ ಅವ್ರಿಗೆ ಅದೇ ಚಿಂತೆ. ಅವ್ರ ಮನೆಗೆ ಅವ್ರು ಬಂದಿದ್ರು, ಏನು ಹೇಳಿರೋ ಎತ್ತು ಹೇಳಿರೋ ಅಂತಂದೇಳಿ. ಒಳ್ಳೆಗೆ ಯಾರ ಮನೆಗಾನ ಯಾರನ್ನ ಹೆಣ್ಣು ಪಣ್ಣು ನೋಡೋಕೆ ಬಂದರೆ ಏನು ಹೇಳಿರೋ ಏನು ಮಾಡಿರೋ ಅಂತಂಬೋದು ಪಕ್ಕದ ಮನೆಯವರಿಗೆ ಭಾರಿ ಚಿಂತೆ ಆಗುತ್ತೆ. ನಿಮಗೂ ಈ ಥರ ಅನುಭವ ಆಗಿದ್ದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ಥ್ಯಾಂಕ್ ಯು.